ಎಲ್ಲ ದಿನದಲ್ಲಿಯೂ ಹಣ್ಣು ಬರುವಂತಹ ರೀತಿಯಲ್ಲಿ ನಾವು 180 ಜಾತಿ ಹಾಕಿರೋದು. ಯಾರೇ ಬರಲಿ, ನಮ್ಮ ಮಿತ್ರರು ಬರಲಿ, ನಮ್ಮ ಸಹಾಯಕರು ಬರಲಿ, ಅಥವಾ ಯಾರೇ ಫ್ರೆಂಡ್ಸು, ರೈತರು, ವರದಿಗಾರರು ಯಾರೇ ಬಂದರೂ ಅವರು ಉಚಿತವಾಗಿ ಹಣ್ಣು ಕೊಡಬೇಕು, ತಿನ್ನಬೇಕು ಅಂತ. ಈ ತೋಟದಲ್ಲೇ ವಾಸವಾಗಿದ್ದೀನಿ ಅಂತಂದರೆ, ಈ ಹಳ್ಳಿಲಿ ವಾಸವಾಗಿದ್ದೀನಿ. ತೋಟದಲ್ಲೇ ಮನೆ ಕಟ್ಟಿ ಆ ಗಿಡಗಳನ್ನು ತಿಮ್ಮಕ್ಕನ ಒಂದು ಸಾಧನೆಯನ್ನು ನಾನು ಸುಮಾರು 1,00,000 ಗಿಡ ಇದೆ ಈಗ ಇಲ್ಲಿ. ಬರೀ ಅದು ಬೆಳೆದ ಮೇಲೆ, ಮರಗಳಾದ ಮೇಲೆ ಶುದ್ಧವಾದಂಥ ಗಾಳಿ, ಆರೋಗ್ಯ, ಇದರ ಪ್ರೇರಣೆಯಾಗಿ ಎಲ್ಲ ಸಮಾಜದ ಅಥವಾ ರೈತರು ಅದನ್ನು ಸ್ವೀಕರಿಸ್ಕೊಂಡು ನಾನು ವೃತ್ತಿ ಉಪನ್ಯಾಸಕನಾದನ್ನು ಪ್ರವೃತ್ತಿ ಸಸಿಗಳನ್ನು ಬೆಳೆಸೋದು ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಇದು ಆಪಲ್ ಇದೆ, ಕಿತ್ತಳೆ ಇದೆ, ಮೋಸಂಬಿ ಇದೆ, ಅಂಜೂರ ಇದೆ, ಕಿತ್ತಳೆ ಮತ್ತು ಮಾವಿನ ಹಣ್ಣಿದೆ, ಈ ಸೀಬೆ ಹಣ್ಣಿದೆ, ಹಲಸಿನ ಹಣ್ಣಿದೆ, ಬಾಳೆ ಇದೆ, ಮತ್ತು ಈ ಏಳಿಕಾಯಿ ಇದೆ. ಸುಮಾರು ನಾನು ಹೆಸರುಗಳೇ ಜ್ಞಾಪಕಿಲ್ಲ. ಅಂಜೂರ ಇದೆ, ಇದು ಹಣ್ಣಿನ ಗಿಡ, ಇನ್ನೂ ಅದು ಹೆಸರುಗಳೇ ಸರಿಯಾದ ನನಗೆ ಜ್ಞಾಪಕಕ್ಕಿಲ್ಲ. ಅಷ್ಟು ರೀತಿಯಲ್ಲಿ ಎಲ್ಲ ನನ್ನ ಮಗ ಆ ಗಿಡಗಳನ್ನೆಲ್ಲ ತಂದು ಇಲ್ಲಿ ಒದಗಿಸ್ತಾನೆ. ನಾನು ಇಲ್ಲಿ ತೋಟದಲ್ಲಿ ಇದ್ದುಬಿಟ್ಟು ಒಂದು ರೀತಿಯಲ್ಲಿ ನನ್ನ ಆರೋಗ್ಯ ದೃಷ್ಟಿಯಿಂದ ಬಂದಿದ್ದೀನಿ. ಯಾವುದೇ ಲಾಭದಾಯಕವಾದ ಇದು ಹಣ ಬರಬೇಕು, ಇದನ್ನು ನಾನು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಈಗ ಸುಮಾರು ನಾನೇನೋ ಹೇಳ್ಕೊಳ್ತಾ ಇದ್ದೀನಿ ಅಂತೆಲ್ಲ, ಬಾಳೆಗೊನೆ ಒಂದು 1000 ಗೊನೆ ನಾನು ದಾನ ಕೊಟ್ಟಿರ್ಬೋದು. ಇಲ್ಲಿ ಏನು ಬೆಳೆದ್ರೂ ಪ್ರತಿಯೊಬ್ಬ ರೈತರಾಗಿರಲಿ, ಸುತ್ತಮುತ್ತನವರಾಗಲಿ, ಸ್ನೇಹಿತರಾಗಿರಲಿ ಬಂದು ಒಂದು ರೀತಿಯಲ್ಲಿ ಸಮೃದ್ಧಿಯಿಂದ, ನೆಮ್ಮದಿಯಿಂದ ಹೋಗಿ. ಅನೇಕ ಮಿತ್ರರು ಬಂದಿದ್ದಾರೆ ಈಗಾಗಲೇ. ಅನೇಕ ಜನ ನನ್ನ ಸಹೋದ್ಯೋಗಿಗಳೆಲ್ಲರೂ ಬಂದು ತೋಟ ನೋಡ್ಕೊಂಡು ಹೋಗಿದ್ದಾರೆ.